ನೆವಿಲ್ ಪವರ್ ಆಫ್ ಇಮ್ಯಾಜಿನೇಷನ್ ನ ಎಲ್ಲರಿಗೂ ಟೀಚ್ ಮಾಡೋಕ್ಕಿಂತ ಮುಂಚೆ ತುಂಬಾ ಫೇಮಸ್ ಡ್ಯಾನ್ಸರ್ ಆಗಿರ್ತಾರೆ. ನೆವಿಲ್ಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಒಂದಿನ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನೆವಿಲ್ ಒಂದು ಹುಡುಗಿನ ನೋಡ್ತಾರೆ. ಆ ಹುಡುಗಿನ ನೋಡಿದ ತಕ್ಷಣ ಅವರಿಗೆ ಇಷ್ಟ ಆಗತ್ತೆ. ಆದ್ರೆ ನೆವಿಲ್ಗೆ ಆ ಹುಡುಗಿನ ಮದ್ವೆ ಆಗೋ ತರ ಇರಲ್ಲ, ಯಾಕಂದ್ರೆ ನೆವಿಲ್ಗೆ ಆಲ್ರೆಡಿ ಮದ್ವೆ ಆಗಿರತ್ತೆ. ನೆವಿಲ್ಗೆ 18 ವರ್ಷ ಇರ್ಬೇಕಾದ್ರೆ ಅವ್ರಿಗೆ ಮದ್ವೆ ಆಗತ್ತೆ. 19ನೇ ವರ್ಷಕ್ಕೆ ಅವ್ರಿಗೊಂದು ಮಗು ಹುಟ್ಟತ್ತೆ. ಸೊ ಅದೇ ವರ್ಷ ಅವರ ವೈಫ್ ನೆವಿಲ್ ನ ಬಿಟ್ಟು ಸಪ್ರೇಟ್ ಆಗಿ ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆವಿಲ್ಗೆ 35 ವರ್ಷ ಆಗೋ ತನಕ ನೆವಿಲ್ ಲೈಫ್ ಅಲ್ಲಿ ಯಾವುದೇ ಪಾರ್ಟ್ನರ್ ಇರಲ್ಲ. ನೆವಿಲ್ ಅವರ ಹೆಂಡತಿ ಅವರಿಂದ ಸಪ್ರೇಟ್ ಇದ್ರೂ ಕೂಡ ಅವರ ಕಂಪ್ಲೀಟ್ ಖರ್ಚು ನೆವಿಲ್ ನೋಡ್ಕೊಂತ ಇರ್ತಾರೆ. ಸೊ ನೆವಿಲ್ಗೆ 35 ವರ್ಷ ಇರ್ಬೇಕಾದ್ರೆ ನೆವಿಲ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಒಬ್ರು ಹುಡುಗಿನ ನೋಡ್ತಾರೆ. ಅವರನ್ನ ನೋಡಿದ ತಕ್ಷಣ ನೆವಿಲ್ಗೆ ಇದೇ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ. ಬಟ್ ನೆವಿಲ್ ಲೀಗಲಿ ಅವರನ್ನ ಮದ್ವೆ ಆಗೋ ತರ ಯಾಕಿರಲ್ಲ ಅಂತಂದ್ರೆ, ಮೊದಲನೇ ಹೆಂಡತಿಗೆ ಅವರು ಇನ್ನು ಡಿವೋರ್ಸ್ ಕೊಟ್ಟಿರಲ್ಲ. ಸಪ್ರೇಟ್ ಆಗಿ ಇದ್ರೂ ಕೂಡ ಕಾನೂನಿನ ಪ್ರಕಾರ ಅವರದ್ದು ಡಿವೋರ್ಸ್ ಆಗಿರಲ್ಲ. ಸೊ ಫಸ್ಟ್ ಏನ್ ಮಾಡ್ಬೇಕು, ನೆವಿಲ್ ಡಿವೋರ್ಸ್ ಕೊಟ್ಟಾದ್ಮೇಲೆ ಆ ಹುಡುಗಿನ ಮದ್ವೆ ಆಗ್ಬೇಕು. ಬಟ್ ನೆವಿಲ್ ಅವರ ಹೆಂಡತಿನ ಡೈರೆಕ್ಟ್ ಆಗಿ ಡಿವೋರ್ಸ್ ಬೇಕು ಅಂತ ಕೇಳಲ್ಲ. ಬದಲಾಗಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ತನ್ನ ಪವರ್ ಆಫ್ ಇಮ್ಯಾಜಿನೇಷನ್ ನಲ್ಲಿ ಇರುತ್ತೆ. ನೆವಿಲ್ ಆಕ್ಚುಲಿ ಹೋಟೆಲ್ ನ ಒಂದು ಸಿಂಗಲ್ ರೂಮ್ ನಲ್ಲಿ ಸ್ಟೇ ಮಾಡ್ತಾ ಇದ್ರು. ಬಟ್ ನೆವಿಲ್ ಏನ್ ಮಾಡ್ತಾರೆ, ತಾನು ಮತ್ತೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಕಂಡ ಹುಡುಗಿದು ಆಲ್ರೆಡಿ ಮದ್ವೆ ಆಗಿದೆ ಅಂಡ್ ಅವರು ಒಂದು ಫ್ಯಾಮಿಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅವರು ಇಷ್ಟಪಟ್ಟಂತಹ ಹುಡುಗಿ ಜೊತೆ ಖುಷಿಯಾಗಿ ಇದ್ದಾರೆ ಅನ್ನೋದನ್ನ ವಿಜುವಲೈಸ್ ಮಾಡ್ತಾ ಇರ್ತಾರೆ. ಸೊ ಇದೇ ತರ ವಿಜುವಲೈಸ್ ಮಾಡ್ಬೇಕಾದ್ರೆ ನೆವಿಲ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನೆವಿಲ್ ನ ಡ್ಯಾನ್ಸ್ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಈ ವಿಷಯ ಗೊತ್ತಾಗತ್ತೆ. ಸೊ ಅವ್ರೇನ್ ಮಾಡ್ತಾರೆ, ನೆವಿಲ್ ನ ವೈಫ್ ಹತ್ರ ಹೋಗಿ ಹೇಳ್ತಾರೆ ನೆವಿಲ್ ಬೇರೆ ಮದ್ವೆ ಆಗ್ತಿದ್ದಾರೆ, ನಿಂಗೆ ಅವರು ಇನ್ಮೇಲೆ ದುಡ್ಡು ಕಳ್ಸಲ್ಲ, ನಿನ್ನ ಅವರು ಟೇಕ್ ಕೇರ್ ಮಾಡಲ್ಲ, ಸೊ ನಿಂಗೆ ಪಾಠ ಕಲ್ಸ್ಬೇಕು ಅಂತಾನೆ ಈ ತರ ಮಾಡ್ತಾ ಇದ್ದಾರೆ ಅಂತ ನೆವಿಲ್ ನ ಹೆಂಡತಿ ಹತ್ರ ಹೋಗಿ ಹೇಳ್ತಾರೆ. ಈ ವಿಷಯ ಕೇಳಿದ್ದೆ ನೆವಿಲ್ ಹೆಂಡತಿ ಏನ್ ಮಾಡ್ತಾರೆ ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ಇದ್ದವರು ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗ್ತಾರೆ. ಸೊ ಈ ವಿಷಯ ನೆವಿಲ್ಗೆ ಗೊತ್ತಾಗತ್ತೆ. ನೆವಿಲ್ಗೆ ಗೊತ್ತಾದ್ರೂ ಕೂಡ ನೆವಿಲ್ ಯಾವುದೇ ಟೆನ್ಷನ್ ಮಾಡ್ಕೊಳ್ಳಲ್ಲ. ಬದಲಾಗಿ ಅದೇ ಕಾನ್ಫಿಡೆನ್ಸ್ ಇಂದ ಮತ್ತೆ ಅವರು ಒಂದು ಫ್ಯಾಮಿಲಿ ಅಪಾರ್ಟ್ಮೆಂಟ್ ಅಲ್ಲಿ ಅವರು ಇಷ್ಟಪಟ್ಟಂತಹ ಹುಡುಗಿ ಜೊತೆ ಆಲ್ರೆಡಿ ಅವ್ರಿಗೆ ಮದುವೆ ಆಗಿರೋ ತರ ವಿಜುವಲೈಸ್ ಮಾಡ್ತಾರೆ ಅಂಡ್ ಈ ವಿಜುವಲೈಸೇಷನ್ ಕಂಟಿನ್ಯೂ ಮಾಡಿರ್ತಾರೆ. ಇದೇ ತರ ಅವರು ಪ್ರತಿದಿನ ವಿಜುವಲೈಸೇಷನ್ ಮಾಡಿರ್ತಾರೆ. ಅಂಡ್ ಒಂದ್ಸಲ ನೆವಿಲ್ಗೆ ಒಂದು ಕಾಲ್ ಬರುತ್ತೆ. ನೆವಿಲ್ಗೆ ಕಾಲ್ ಬಂದಾಗ ಏನ್ ಹೇಳ್ತಾರೆ ಅಂದ್ರೆ, ನೀವು ತಕ್ಷಣ ನೆಕ್ಸ್ಟ್ ಟ್ಯೂಸ್ಡೇ 10:30 ಒಳಗಡೆ ನೀವು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳ್ತಾರೆ. ನೆವಿಲ್ಗೆ ಶಾಕ್ ಆಗತ್ತೆ. ಇದ್ಯಾರೋ ಅವರ ಫ್ರೆಂಡೇ ತಮಾಷೆಗೆ ಫೋನ್ ಮಾಡಿದ್ದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ವಾಪಸ್ ನೆವಿಲ್ಗೆ ಕಾಲ್ ಬರುತ್ತೆ. ಆ ಕಾಲ್ ಅಲ್ಲಿ ಒಬ್ರು ಲೇಡಿ ಹೇಳ್ತಾರೆ, ನಿಮ್ಮ ಹೆಂಡತಿಯನ್ನ ಅರೆಸ್ಟ್ ಮಾಡಿದೀವಿ. ಸೊ ಅವರ ಮೇಲೆ ಸೀರಿಯಸ್ ಆದ ಕೇಸ್ ಇದೆ, ಕಳ್ತನದ ಆರೋಪ ಇದೆ, ನ್ಯೂಯಾರ್ಕ್ ನ ಕೋರ್ಟ್ ಅಲ್ಲಿ ನೀವು ಬರ್ಬೇಕು, ಬಂದು ನಿಮ್ಮ ಹೇಳಿಕೆ ಕೊಡ್ಬೇಕು ಅಂತಾರೆ. ನೆವಿಲ್ಗೆ ಆಗ ಶಾಕ್ ಆಗತ್ತೆ, ಬಿಕಾಸ್ ನೆವಿಲ್ ಹೆಂಡತಿ ಬೇರೆ ಸ್ಟೇಟ್ಗೆ ಓಡೋಗಿರ್ತಾರೆ. ಸೊ ಅದೇಗೆ ನ್ಯೂಯಾರ್ಕ್ಗೆ ಬಂದು ಅದು ಕಳ್ತನದ ಕೇಸಲ್ಲಿ ಸಿಕ್ಕಾಕೊಂಡ್ರು ಅಂತ ನೆವಿಲ್ಗೆ ಶಾಕ್ ಆಗತ್ತೆ. ಹಂಗೆ ಟ್ಯಾಕ್ಸಿ ಹೊತ್ಕೊಂಡು ಕೋರ್ಟ್ಗೆ ಹೋಗ್ತಾರೆ. ಸೊ ಕೋರ್ಟ್ಗೆ ಹೋದಾಗ ಅಲ್ಲಿ ಹೇಳ್ತಾರೆ, ನೀವು ಸೆಲೆಬ್ರಿಟಿ, ಇವರು ನಿಮ್ಮ ವೈಫ್ ಅಂತ ಹೇಳ್ತಾ ಇದ್ದಾರೆ. ಇವರು ನ್ಯೂಯಾರ್ಕ್ ನ ಒಂದು ಸ್ಟೋರ್ ಅಲ್ಲಿ ಪೇ ಮಾಡದೆ ಅಲ್ಲಿರುವಂತ ವಸ್ತುನ ತನ್ನ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಈ ಕಳ್ತನದ ಆರೋಪದಲ್ಲಿ ಅವರನ್ನ ನಾವು ಜೈಲಿಗೆ ಹಾಕಿದೀವಿ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದೀವಿ ಅಂತ ಹೇಳ್ತಾರೆ. ಆಗ ನೆವಿಲ್ಗೆ ಶಾಕ್ ಆಗತ್ತೆ. ಅಂಡ್ ನೆವಿಲ್ ವೈಫ್ ನೆವಿಲ್ ಕೋರ್ಟ್ಗೆ ಬರೋಕ್ಕಿಂತ ಮುಂಚೆ ಜಡ್ಜ್ ಹತ್ರ ಹೇಳಿರ್ತಾರೆ ನೆವಿಲ್ಗೆ ದುಡ್ಡು ಕೊಡೋದು ಇಷ್ಟ ಇಲ್ಲ, ಅದಕ್ಕೆ ಅವರು ಬೇರೆ ಹುಡುಗಿನ ಮದ್ವೆ ಆಗ್ಬೇಕು ಅಂತಿದ್ದಾರೆ ಅಂತ. ಸೊ ನೆವಿಲ್ ಬಗ್ಗೆ ಕಂಪ್ಲೀಟ್ ಆಗಿ ಅವರು ಕಂಪ್ಲೇಂಟ್ ಮಾಡಿರ್ತಾರೆ. ನೆವಿಲ್ಗೆ ಈಗ ಜಡ್ಜ್ ಕೇಳ್ತಾರೆ, ನೋಡು ನಿನ್ ಹೆಂಡತಿ ಈಗ ಈ ತರ ಹೇಳ್ತಾ ಇದ್ದಾರೆ ಅಂಡ್ ಈಗ ನಿಮ್ಮ ಸ್ಟೇಟ್ಮೆಂಟ್ ಕೂಡ ತುಂಬಾ ಮುಖ್ಯ, ಸೊ ಏನಂತೀರಾ ಅಂತ ನೆವಿಲ್ಗೆ ಕೇಳ್ತಾರೆ. ನೆನ್ಪಿಡಿ ನೆವಿಲ್ ವೈಫ್ ಕೂಡ ಅಷ್ಟೇ, ಯಾಕೆ ಬೇರೆ ಸ್ಟೇಟ್ಗೆ ಓಡೋಗಿರ್ತಾರೆ, ನೆವಿಲ್ ಅವರಿಗೆ ಡಿವೋರ್ಸ್ ಕೊಡ್ಬಾರ್ದು ಅಂತ. ಅಂಡ್ ನೆವಿಲ್ ಇಂದ ಬರ್ತಿರುವ ದುಡ್ಡು ಸ್ಟಾಪ್ ಆಗ್ಬಾರ್ದು, ನೆವಿಲ್ ನ ಮಟೀರಿಯಲ್ ತರ ಅವರು ಯೂಸ್ ಮಾಡ್ಕೊಳ್ತಿರ್ತಾರೆ. ಬಟ್ ಸ್ಟಿಲ್ ನೆವಿಲ್ಗೆ ಇವಾಗ ಎಲ್ಲ ಆಪರ್ಚುನಿಟಿ ಇದೆ, ಒಂದೇ ಸಲ ಅವ್ರ ಮೇಲೆ ರಿವೆಂಜ್ ತೀಸ್ಕೊಳ್ಳುವಂಥದ್ದು. ಆದ್ರೆ ನೆವಿಲ್ ಏನ್ ಹೇಳಿದ್ರು ಗೊತ್ತಾ, ತನ್ನ ವೈಫ್ ಏನಿದ್ದಾರೆ ಅವರು ತುಂಬಾ ಇನ್ನೋಸೆಂಟ್. 16 ವರ್ಷದಿಂದ ನಾವು ಬೇರೆ ಬೇರೆ ಆಗಿದ್ರು ಕೂಡ ಅವ್ರ ಬಗ್ಗೆ ನಂಗೆ ಗೊತ್ತು. ನನ್ನ ವೈಫ್ ಈ ತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಗು ಕೂಡ ಇದೆ, ಆ ಮಗುನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ಮೋಸ್ಟ್ಲಿ ಯಾವುದೋ ಒಂದು ಮೂಡ್ ಅಲ್ಲಿ ಏನೋ ಒಂದು ಟೆನ್ಷನ್ ಅಲ್ಲಿ ಈ ಕೆಲಸ ಆಗಿರ್ಬೋದು, ಪ್ಲೀಸ್ ಅವರನ್ನ ಬಿಟ್ಬಿಡಿ ಅಂತ ಹೇಳಿ ಜಡ್ಜ್ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಜಡ್ಜ್ಗೆ ಶಾಕ್ ಆಗತ್ತೆ, ಬಿಕಾಸ್ ಜಡ್ಜ್ ಹೇಳ್ತಾರೆ ನೆವಿಲ್ ನಿಮ್ಮ ಹತ್ರ ಎಲ್ಲ ಆಪರ್ಚುನಿಟಿ ಇದೆ, ಸೊ ಇಷ್ಟು ದಿವಸ ನಿಮ್ಗೆ ಅವರು ಕೊಟ್ಟಂತಹ ಕಷ್ಟಕ್ಕೆ ನೀವು ಒಂದೇ ಸಲ ರಿವೆಂಜ್ ತೀಸ್ಕೋಬಹುದು, ಬಟ್ ಸ್ಟಿಲ್ ನೀವು ಅದ್ಯಾವುದು ಯೂಸ್ ಮಾಡದೆ ಹೀಗಂತಿದ್ದೀರಲ್ಲ ಅಂತ ನೆವಿಲ್ಗೆ ಜಡ್ಜ್ ಕ್ವೆಶ್ಚನ್ ಮಾಡ್ತಾರೆ. ಆದ್ರೂ ನೆವಿಲ್ ತಾನೇನ್ ಹೇಳ್ತಿದ್ರು ಅದನ್ನೇ ರಿಪೀಟ್ ಮಾಡ್ತಾರೆ. ಇಲ್ಲ, ತನ್ನ ಹೆಂಡತಿ ತುಂಬಾ ಕೈಂಡ್, ಆತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬೈ ಮಿಸ್ಟೇಕ್ಲಿ ಆಗಿರಬಹುದು ಅಂತಾರೆ. ಆಗ ಜಡ್ಜ್ ಆ ಕೇಸ್ನ ಸಸ್ಪೆಂಡ್ ಮಾಡಿ ನೆವಿಲ್ ಅವರ ಹೆಂಡತಿಯನ್ನ ಬಿಡ್ತಾರೆ.
ಬಟ್ ಆಗ ನೆವಿಲ್ ಹೆಂಡತಿಗೆ ಪಶ್ಚಾತ್ತಾಪ ಆಗತ್ತೆ. ತಾನು ಇಷ್ಟ ದಿವಸ ನೆವಿಲ್ಗೆ ಕೊಟ್ಟಂತಹ ಕಷ್ಟ ಇರಬಹುದು ಅಥವಾ ನೆವಿಲ್ ನ ಬರೀ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗಿ ಯೂಸ್ ಮಾಡ್ತಿದ್ದ ತಪ್ಪು ಅವರಿಗೆ ಅರಿವಾಗತ್ತೆ. ನೆವಿಲ್ ಹತ್ರ ಬಂದು ಹೇಳ್ತಾರೆ, ಈಗ್ಲೇ ಡಿವೋರ್ಸ್ ಪೇಪರ್ ಕೊಡು, ತಾನು ಸೈನ್ ಮಾಡ್ತೀನಿ ಅಂತ. ಅಲ್ಲೇ ನೆವಿಲ್ ಅವರ ಹೆಂಡತಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತಾರೆ. ಸೊ ಡಿವೋರ್ಸ್ ಆಗತ್ತೆ. ಅಂಡ್ ವಿದಿನ್ 1 ವೀಕ್ ನೆವಿಲ್ ಅವರ ಮದ್ವೆ ಆಗತ್ತೆ ಅವರು ಇಷ್ಟಪಟ್ಟಂತಹ ಹುಡುಗಿ ಜೊತೆ. ಅಂಡ್ ಅವರು ಕೊನೆ ತನಕ ತುಂಬಾ ಚೆನ್ನಾಗಿರ್ತಾರೆ. ಸೊ ಈ ಸ್ಟೋರಿನ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ನೆವಿಲ್ ಹೆಂಡತಿ ಬೇರೆ ಸ್ಟೇಟ್ಗೆ ಓಡೋಗಿರ್ತಾರೆ ಶಾಪಿಂಗ್ ಮಾಡ್ಲಿಕ್ಕೆ. ಮತ್ತೆ ನ್ಯೂಯಾರ್ಕ್ಗೆ ಬರೋದು, ನ್ಯೂಯಾರ್ಕ್ ಅಲ್ಲಿ ಗೊತ್ತಿಲ್ದಂಗೆ ಒಂದು ವಸ್ತುನ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗೋದು. ಸೊ ಇದೆಲ್ಲ ಸೀನ್ ನ ಯಾರು ಅರೇಂಜ್ ಮಾಡಿರ್ತಾರೆ? ನೆವಿಲ್ ಅಂತೂ ಒಂದ್ಸಲನೂ ಅವ್ರ ಹೆಂಡತಿ ಹತ್ರ ಹೋಗಿ ಅಪ್ರೋಚ್ ಮಾಡಿರಲ್ಲ ಅಥವಾ ರಿಕ್ವೆಸ್ಟ್ ಮಾಡಿರಲ್ಲ, ಕನ್ವಿನ್ಸ್ ಮಾಡಿರಲ್ಲ. ಅವರು ಡಿವೈನ್ ಅಲ್ಲಿ ಫೇತ್ಫುಲ್ ಆಗಿ ನಂಬಿಕೆ ಇಟ್ಟು ವಿಜುವಲೈಸ್ ಮಾಡಿ ಅವರು ಒಂದು ಸಾತ್ವಿಕ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾದ್ರೆ ಯಾವ ಫೋರ್ಸ್ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ? ಹೌದು, ಆ ಡಿವೈನ್ ಫೋರ್ಸ್ ಹ್ಯೂಮನ್ ಬ್ರೈನ್ ಅನ್ನ ಮ್ಯಾನಿಪುಲೇಟ್ ಮಾಡುತ್ತೆ. ಅವರ ಹೆಂಡತಿಯನ್ನ ಬೇರೆ ಸ್ಟೇಟ್ ಇಂದ ನ್ಯೂಯಾರ್ಕ್ಗೆ ಕರೆಸಿ ನ್ಯೂಯಾರ್ಕ್ ಅಲ್ಲಿ ಕಳ್ತನ ಮಾಡೋ ತರ ಮಾಡಿ ನೆವಿಲ್ ಯಾವ ತರ ವ್ಯಕ್ತಿ, ನೆವಿಲ್ ಎಷ್ಟು ಪ್ಯೂರ್ ವ್ಯಕ್ತಿ ಅನ್ನೋದನ್ನ ಅವ್ರ ಹೆಂಡತಿಗೆ ರಿಯಲೈಸ್ ಮಾಡುತ್ತೆ. ಅಂಡ್ ಯಾರಿಗೂ ಏನು ಕೆಟ್ಟದಾಗಲ್ಲ. ಸೊ ಈಸಿ ಅಂಡ್ ಎಫರ್ಟ್ಲೆಸ್ ಆಗಿ ತುಂಬಾ ಆರಾಮಾಗಿ ಬರೀ 1 ವೀಕ್ ಡ್ಯೂರೇಷನ್ ಅಲ್ಲಿ ಈ ಎಲ್ಲ ಇನ್ಸಿಡೆಂಟ್ ಆಗತ್ತೆ. ಸೊ ಈಗ ಹೇಳಿ, ನಿಮ್ಮ ಪವರ್ ಆಫ್ ಇಮ್ಯಾಜಿನೇಷನ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತ.